ಎಸ್, ಕಾಕ್ರೋಚ್ ಜನತಾ ಪಾರ್ಟಿ ಎಲ್ಲರೂ ಕೂಡ ಈ ಒಂದು ಪಾರ್ಟಿಯ ಹೆಸರನ್ನ ಕೇಳಿರ್ತೀರ. ಸದ್ಯ ಒಂದು 5-6 ದಿನಗಳ ಹಿಂದೆ ಈ ಹೆಸರು ಎಲ್ಲಿತ್ತು ಅಥವಾ ಈ ಅಡ್ರೆಸ್ ಕೂಡ ಇರಲಿಲ್ಲ. ಬಟ್ ಈಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇದರದ್ದೇ ಹವಾ ಅಂತ ಹೇಳ್ಬೋದು. ಅಂದರೆ ನಮ್ಮ ದೇಶದಲ್ಲಿ ಅದರಲ್ಲೂ ಎಸ್ಪೆಷಲಿ ಯುವಕರಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಈ ವ್ಯವಸ್ಥೆಯ ವಿರುದ್ಧ ಸಾಕಷ್ಟು ಬಾರಿ ಹಲವಾರು ಬಾರಿ ಕಿಡಿಕಾರಿದ್ದಾರೆ. ಅಂದರೆ ಅವರಲ್ಲಿರುವಂತಹ ಅಭದ್ರತೆ, ಇನ್ಸೆಕ್ಯೂರಿಟಿ ಅಥವಾ ಒಂದಷ್ಟು ನಿರುದ್ಯೋಗ ಸಮಸ್ಯೆಗಳಾಗಿರ್ಬೋದು. ವ್ಯವಸ್ಥೆಯ ವಿರುದ್ಧ ಯುವಕರು ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾನೇ ಇರ್ತಾರೆ. ಅದು ಯಾವುದೇ ಪಕ್ಷ ಆಗಿರಲಿ, BJP ಬಂದರೂ ಕೂಡ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಬದಲಾವಣೆಯನ್ನು ನಾವು ಕಂಡಿಲ್ಲ. ಅಥವಾ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಯಾವುದೇ ಕಂಪ್ಲೀಟ್ ಆಗಿ ನಮ್ಮ ಎಲ್ಲ ಪ್ರಾಬ್ಲಮ್ಸ್ಗಳು ಕೂಡ ಸಾಲ್ವ್ ಆಗ್ತಾ ಇಲ್ಲ. ಅದು ಕೂಡ ಯುವಕರ ಪ್ರಾಬ್ಲಮ್ ಸಾಕಷ್ಟಿದೆ. ಇದನ್ನೇ ಮನದಲ್ಲಿ ಇಟ್ಕೊಂಡು ಶುರುವಾದಂತಹ ಒಂದು ಹೊಸ ವಿಷಯ ಅಂದರೆ ಅದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳ್ಬೋದು. ಅಂದರೆ ಇದು ಮೇ 16ನೇ ತಾರೀಕು ಒಂದು ಅಕೌಂಟ್ ಓಪನ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಅದರ ಹೆಸರು ಕಾಕ್ರೋಚ್ ಜನತಾ ಪಾರ್ಟಿ. ಸೊ ಮೊದಲನೇದಾಗಿ ಎಲ್ಲರೂ ಕೂಡ ಏನಿದು ಡಿಫ್ರೆಂಟ್ ಆಗಿದೆ, ಜಿರಳೆ ಪಕ್ಷ ಅಂತ ಎಲ್ಲರೂ ಕೂಡ ಕರೆಯೋದಕ್ಕೆ ಶುರು ಮಾಡಿದ್ರು. ಏನಿರಬಹುದು ಈ ಪಕ್ಷ ಅಂತ. ಅದರಲ್ಲೂ ಈ ಜೆನ್ಸಿಗೆ ಕಿಡ್ಸ್ಗೆ ಸಾಕಷ್ಟು ಇಂಟ್ರೆಸ್ಟ್ ಇತ್ತು. ಏನಿರಬಹುದು ಅಂತ ಹೊಸ ವಿಷಯ ಅಂತ ನೋಡೋದಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಒಂದಷ್ಟು ವಿಷಯಗಳು ಎಲ್ಲರನ್ನೂ ಕೂಡ ಇದೀಗ ಅಟ್ರಾಕ್ಟ್ ಮಾಡ್ತಾ ಇದೆ. ಹಾಗಾದ್ರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ ಏನು, ಇದರ ಅಜೆಂಡಾ ಏನು, ಇಷ್ಟೆಲ್ಲ ಫೇಮಸ್ ಆಗೋದಕ್ಕೆ ಕಾರಣ ಏನು, ಎಷ್ಟರ ಮಟ್ಟಿಗೆ ಇದು ಫೇಮಸ್ ಅಂದ್ರೆ ನೀವು ಇನ್ಸ್ಟಾಗ್ರಾಮ್ ಈಗ ಓಪನ್ ಮಾಡಿ ನೋಡಿದ್ರೆ ಇದರ ಫಾಲೋವರ್ಸ್ ನೋಡಿ ನೀವೇ ಒಂದು ಕ್ಷಣ ದಂಗಾಗಿ ಹೋಗ್ತೀರಾ. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ಮೇ 16ನೇ ತಾರೀಕು ಇದು ಆರಂಭ ಆಯಿತು. ಆದರೆ ಇಲ್ಲಿವರೆಗೂ 5-6 ದಿನಗಳಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ನ ಇನ್ಸ್ಟಾಗ್ರಾಮ್ನಲ್ಲಿ ಹೊಂದಿದೆ. ಅದು ಕೂಡ 13 ಮಿಲಿಯನ್ ಫಾಲೋವರ್ಸ್. ಅಂದರೆ ಈಗಿರುವಂತಹ ಆಡಳಿತ ಪಕ್ಷವನ್ನೇ ಹಿಂದಿಕ್ಕಿ ಆ ಪಕ್ಷಕ್ಕೂ ಕೂಡ ಇಷ್ಟೊಂದು ಫಾಲೋವರ್ಸ್ ಇಲ್ಲ. ಅಷ್ಟರ ಮಟ್ಟಿಗೆ ಫಾಲೋವರ್ಸ್ನ ಈ CJP ಪಕ್ಷ ಹೊಂದಿದೆ. ಹಾಗಾದ್ರೆ ಏನಿದು ಕಾಕ್ರೋಚ್ ಜನತಾ ಪಾರ್ಟಿ, ನಾನು ಇನ್ ಡೀಟೇಲ್ ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ಶುರುವಾಗಿದ್ದು ಹೇಗೆ, ಇದರ ಸಂಸ್ಥಾಪಕರು ಯಾರು, ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಏನಿದು ಕಾಕ್ರೋಚ್ ಜನತಾ ಪಾರ್ಟಿ? ಸೋಷಿಯಲ್ ಮೀಡಿಯಾದಲ್ಲಿ ಸೃಷ್ಟಿಯಾಗಿರುವಂತಹ ಆನ್ಲೈನ್ ಟ್ರೆಂಡ್ ಇದು. ಅದುವೇ ಕಾಕ್ರೋಚ್ ಜನತಾ ಪಾರ್ಟಿ. ವ್ಯವಸ್ಥೆಯ ವಿರುದ್ಧದ ಜೆನ್ಸಿಗಳ ಅಸಮಾಧಾನವನ್ನು ಹೊರಹಾಕೋದಕ್ಕೆ ವೇದಿಕೆ ಇದು. ನೀವು ರೋಡಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡ್ತೀರಾ, ಯಾರು ಕೇಳೋದಿಲ್ಲ, ಅದಕ್ಕೆ ಯಾರು ರೆಸ್ಪಾಂಡ್ ಕೂಡ ಮಾಡೋದಿಲ್ಲ. ಬಟ್ ನಿಮ್ಮೆಲ್ಲರ ಡಿಮಾಂಡ್ಸ್ ಏನಿದೆ, ನಿಮ್ಮೆಲ್ಲರ ಕೂಗೇನಿದೆ, ಅದಕ್ಕೆ ಸೃಷ್ಟಿಯಾಗಿರುವಂತಹ ಒಂದು ವೇದಿಕೆ ಕೇವಲ 5 ದಿನಗಳಲ್ಲಿ ಕೋಟ್ಯಾಂತರ ಫಾಲೋವರ್ಸ್ ಅನ್ನ ಗಳಿಸಿದೆ ಈ ಒಂದು CJP ಪಾರ್ಟಿ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಅಂದರೆ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ನಲ್ಲಿ ಆಡಳಿತ ಪಕ್ಷವನ್ನೇ ಹಿಂದಿಕ್ಕಿದೆ ಈ ಒಂದು ಪಡೆ. ಅಂದರೆ BJP, ಕೇಂದ್ರ ಸರ್ಕಾರ BJPಯನ್ನೇ ಇದು ಬೀಟ್ ಮಾಡಿ ಮುಂದೆ ಸಾಗ್ತಾ ಇದೆ. ಅದು ಕೂಡ ಬಂದಂತಹ ಕೇವಲ 5 ದಿನಗಳಲ್ಲಿ. ಈಗ ದೇಶದ ಡಿಜಿಟಲ್ ಲೋಕದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಿದೆ. ಒಂದ್ ಕಡೆ ಎಲ್ಲ ಜೆನ್ಸಿಗಳನ್ನು ಅಟ್ರಾಕ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದೆ CJP ಪಕ್ಷ. ಇದು ಬರೀ ಏನೋ ಒಂದು ಇಂಟರ್ನೆಟ್ ಮೀಮ್ ಆಗಿರ್ಬೋದು ಅಥವಾ ಟ್ರೋಲ್ ಆಗಿರ್ಬೋದು ಅಥವಾ ಎಲ್ಲೋ ಒಂದು 5 ದಿನ ಸದ್ದು ಮಾಡುತ್ತೆ ಆಮೇಲೆ ಮತ್ತೆ ವಾಪಸ್ ಹೋಗುತ್ತೆ ಅಂತ ಅಂದ್ಕೊಂಡ್ರೆ ತಪ್ಪು. ಯಾಕಂದರೆ ಆಲ್ರೆಡಿ ಇದು ಇನ್ಸ್ಟಾಗ್ರಾಮ್ನಲ್ಲಿ 13 ಮಿಲಿಯನ್ ಫಾಲೋವರ್ಸ್ನ ಹೊಂದಿದೆ. ವ್ಯವಸ್ಥೆಯ ವಿರುದ್ಧ ಇವತ್ತಿನ ಜೆನ್ಸಿ ಯುವಕರ ಅಸಮಾಧಾನವನ್ನು ಹೊರಗೆ ಹಾಕೋದಕ್ಕೆ ಇದೊಂದು ದೊಡ್ಡ ವೇದಿಕೆಯಾಗಿದೆ. 5 ದಿನಕ್ಕೆ ಇನ್ಸ್ಟಾದಲ್ಲಿ BJPಯನ್ನ ಹಿಂದಿಕ್ಕಿದ ಕಾಕ್ರೋಚ್ ಪಾರ್ಟಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಕೇವಲ 5 ದಿನಗಳಲ್ಲಿ ಸಾಕಷ್ಟು ಫಾಲೋವರ್ಸ್ನು ಕೂಡ ಇದು ಪಡೆದಿದೆ. ಹೀಗೆ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ನಲ್ಲಿ ದೇಶದ ದೊಡ್ಡ ರಾಜಕೀಯ ಪಕ್ಷಗಳನ್ನೇ ಇವತ್ತು ಹಿಂದಿಕ್ಕಿ ಇದು ಮುನ್ನುಗ್ತಾ ಇದೆ. ಹಾಗಾದ್ರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಶುರುವಾಗಿದ್ದು ಹೇಗೆ ಅಂದರೆ, ಓಕೆ, ಈಗ ಸೋಷಿಯಲ್ ಮೀಡಿಯಾ ಅಂತ ಅಂದರೆ ಅಲ್ಲಿ ಸಾಕಷ್ಟು ವಿಷಯಗಳು ವೈರಲ್ ಆಗ್ತಾ ಇರುತ್ತೆ. ನಾನು ಆಗಲೇ ಹೇಳಿದಾಗೆ ದಿನಕ್ಕೊಬ್ಬರು ವ್ಯಕ್ತಿ ಫೇಮಸ್ ಆಗ್ತಾರೆ ಅಥವಾ ಅವ್ರು ಹೇಳುವಂಥ ಯಾವುದೋ ಒಂದು ಕಂಟೆಂಟ್ ಫೇಮಸ್ ಆಗುತ್ತೆ, ಎಲ್ಲರನ್ನೂ ಅಟ್ರಾಕ್ಟ್ ಮಾಡುತ್ತೆ. ಓಕೆ, ಬಟ್ ಇಷ್ಟೊಂದು ಎಫೆಕ್ಟಿವ್ ಆಗಿ ಎಲ್ಲರ ತಲೆ ಒಳಗೂ ಇದು ಹೊಕ್ಕಿರೋದು ಹೇಗೆ? ಈಗ ಒಂದು ಮನೇಲೊಂದು ಜಿರಳೆ ನೋಡಿದ್ರು ಕೂಡ ಎಲ್ಲರೂ ಈ ಪಕ್ಷವನ್ನೇ ನೆನೆಸ್ಕೊಳ್ತಾರೆ ಒಂದು ಕ್ಷಣ. ಅಷ್ಟರ ಮಟ್ಟಿಗೆ ಇದು ಇಂಪ್ಯಾಕ್ಟ್ ಮಾಡಿದೆ. ಯಾವ ಕಾರಣಕ್ಕೆ? ಹಾಗಾದರೆ ಒಂದಿಷ್ಟು ಅಜೆಂಡಾಗಳಿರುತ್ತೆ. ಜೆನ್ಸಿಗಳನ್ನು ಅಟ್ರಾಕ್ಟ್ ಮಾಡಿದ ಹೇಗೆ ಇದು? ಏಕೆಂದರೆ ಜೆನ್ಸಿಗಳನ್ನು ಅಟ್ರಾಕ್ಟ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಹೀಗಾಗಿ ಅದು ಜೆನ್ಸಿಗಳನ್ನು ಅಟ್ರಾಕ್ಟ್ ಮಾಡಿದ್ದು ಹೇಗೆ, ಇದೆಲ್ಲವನ್ನ ಕೂಡ ನಾವು ಇನ್ ಡೀಟೇಲ್ ನೋಡ್ತಾ ಹೋಗೋಣ. ಹಾಗೆ ನಾನು ಆಗಲೇ ಹೇಳ್ತಾ ಇದ್ದೆ, ಈಗಿರುವಂಥ BJP ಪಕ್ಷವನ್ನೇ ಹಿಂದಿಕ್ಕಿ, ಅಲ್ಲಿ ಅಂದರೆ ಫಾಲೋವರ್ಸ್ನೇ ಹಿಂದಿಕ್ಕಿ ಇದು ಮುಂದೆ ಸಾಗ್ತಾ ಇದೆ. ಹಾಗಾದರೆ ಈ ಒಂದು ಪಕ್ಷ ಹುಟ್ಕೊಂಡಿದ್ದು ಹೇಗೆ? ಇದಕ್ಕೆ ಕಚೇರಿ ಏನೂ ಇಲ್ಲ, ಕೇವಲ ಇದೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಷ್ಟೇ. ಈ ಪಕ್ಷ ಹುಟ್ಟುಕೊಂಡಿದ್ದು ಹೇಗೆ ನೋಡ್ತಾ ಹೋಗೋಣ. ಕಿಡಿ ಹೊತ್ತಿಸ್ತಾ CJI ಹೇಳಿಕೆ. ಸುಪ್ರೀಂ ಕೋರ್ಟ್ನ
ಮುಖ್ಯ ನ್ಯಾಯಮೂರ್ತಿಗಳು ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಆ ಸ್ಟೇಟ್ಮೆಂಟ್ನಿಂದ ಕೆರಳಿ ಹುಟ್ಕೊಂಡಿರುವಂತಹ ಪಕ್ಷನೇ ಕಾಕ್ರೋಚ್ ಜನತಾ ಪಾರ್ಟಿ. ಹಾಗಾದ್ರೆ CJI ನೀಡಿರುವಂತಹ ಆ ಸ್ಟೇಟ್ಮೆಂಟ್ ಏನು ಅಷ್ಟೊಂದು ಎಫೆಕ್ಟಿವ್ ಆಗಿತ್ತಾ? ಆ ಸ್ಟೇಟ್ಮೆಂಟ್ ಒಂದು ಪಕ್ಷವನ್ನೇ ಹುಟ್ಟಿ ಹಾಕುವಷ್ಟು ಎಫೆಕ್ಟಿವ್ ಆಗಿತ್ತಾ ಆ ಒಂದು ಸ್ಟೇಟ್ಮೆಂಟ್ ಅನ್ನೋದು ಸದ್ಯದ ಪ್ರಶ್ನೆ. ಎಸ್, ಅಷ್ಟೊಂದು ಎಫೆಕ್ಟಿವ್ ಆಗಿತ್ತು, ಅದು ಯುವಕರನ್ನ ಕೆರಳಿಸಿತ್ತು. ಸೊ ಹಾಗಾದ್ರೆ ಆ ಸ್ಟೇಟ್ಮೆಂಟ್ ಏನು? ಕಿಡಿ ಹೊತ್ತಿಸ್ತಾ CJI ಹೇಳಿಕೆ. ಕೆಲವು ನಿರುದ್ಯೋಗಿ ಯುವಕರು ಜಿರಳೆಗಳಿದ್ದಂತೆ ಎನ್ನುವಂಥ ಒಂದು ಸ್ಟೇಟ್ಮೆಂಟ್ ಅದು. ಕಾಕ್ರೋಚ್ಗಳಿಗೆ ಹೋಲಿಸಿದ್ದಾರೆ. ಅಂದರೆ ಯಾರೆಲ್ಲ ಅನ್ಎಂಪ್ಲಾಯ್ಡ್ ಇರ್ತಾರೆ, ಕೆಲಸ ಸಿಗದೆ ಕಷ್ಟಪಡ್ತಿರ್ತಾರೆ, ಅವರೇನು ಸೋಮಾರಿಗಳಾಗಿ ಒಂದ್ ಕಡೆ ಕೂತಿರೋದಿಲ್ಲ. ಬಟ್ ನಮ್ಮ ವ್ಯವಸ್ಥೆಯಲ್ಲಿ ಅವರ ಓದಿಗೆ ತಕ್ಕಂಥ ಕೆಲಸ ಇಲ್ಲ. ಎಷ್ಟೋ ಜನ ಡಬಲ್ ಡಿಗ್ರಿ ಮಾಡಿರ್ತಾರೆ, ಬಟ್ ಅವ್ರು ಕೆಲಸ ಮಾಡ್ತಿರೋದೇನು? ಏಕೆಂದರೆ ಅದಕ್ಕೆ ತಕ್ಕಂತಹ ಒಂದು ಕೆಲಸ ಅವರಿಗೆ ಸಿಗ್ತಾ ಇರೋದಿಲ್ಲ. ಹೀಗಾಗಿ ಅವರು ಹೆಲ್ಪ್ಲೆಸ್ ಆಗಿರ್ತಾರೆ. ಅಂಥವ್ರನ್ನ ಇವರು ಸೋಮಾರಿಗಳು ಅಥವಾ ಅವರು ಜಿರಳೆಗಳಿದ್ದಂತೆ, ಅವರು ಕಾಕ್ರೋಚ್ಗಳ ಥರ. ಅಂದರೆ ಜಿರಳೆಗಳು ಎಲ್ಲಿರುತ್ತೆ? ಸಾಮಾನ್ಯವಾಗಿ ಎಲ್ಲಿ ಕ್ಲೀನ್ ಇರೋದಿಲ್ವೋ, ಈಗ ಕಿಚನಲ್ಲಿ ಕ್ಲೀನ್ ಇಲ್ಲ ಅಂತ ಅಂದರೆ ಅಲ್ಲಿ ಜಿರಳೆ ಬರುತ್ತೆ. ಯಾವ ಒಂದು ಪ್ರದೇಶ ಕ್ಲೀನ್ ಆಗಿ ನಾವು ಇಟ್ಕೊಳ್ಳೋದಿಲ್ವೋ ಅಲ್ಲಿ ಜಿರಳೆ ಇರುತ್ತೆ. ಇವರಲ್ಲಿ ಹೇಳ್ತಾ ಇರೋದೇನು? ನಿರುದ್ಯೋಗಿ ಯುವಕರು ಜಿರಳೆಗಳಿದ್ದಂತೆ, ಹಾಗೆ ಅವರಲ್ಲಿ ಆಕ್ಟಿವ್ನೆಸ್ ಇರೋದಿಲ್ಲ, ಸೋಮಾರಿಗಳಾಗಿರ್ತಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಒಂದು ಸ್ಟೇಟ್ಮೆಂಟ್ ಕಿಡಿಯನ್ನ ಹೊತ್ತಿಸ್ತಾ CJI ಹೇಳಿಕೆ ಅಂತ ನೋಡ್ತಾ ಹೋಗೋಣ. ಕೆಲವು ನಿರುದ್ಯೋಗಿ ಯುವಕರು ಜಿರಳೆಗಳಿದ್ದಂತೆ ಅಂತ ಸುಪ್ರೀಂ CJI ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಸ್ಟೇಟ್ಮೆಂಟ್ ಯಾವಾಗ ಬರುತ್ತೆ? ಇದರ ಜೊತೆಗೆ ಯುವಕರನ್ನ ಜಿರಳೆಗಳು ಹಾಗೆ ಪರಾವಲಂಬಿ, ಅಂದ್ರೆ ಇಂಡಿಪೆಂಡೆಂಟ್ ಆಗಿಲ್ಲ, ಇವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಎನ್ನುವಂಥ ಒಂದು ಸ್ಟೇಟ್ಮೆಂಟ್ ಇವರು ಕೊಟ್ಟಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ಗೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಹಾಗೆ ಈ ಯಾವಾಗ ಮೇ 15ನೇ ತಾರೀಕು CJI ಒಂದು ಮಹತ್ವದ ಸ್ಟೇಟ್ಮೆಂಟ್ನ ನೀಡ್ತಾರೆ, 16ನೇ ತಾರೀಕು ಶುರುವಾಗುತ್ತೆ ಕಾಕ್ರೋಚ್ ಜನತಾ ಪಾರ್ಟಿ. ಇದಾದ್ಮೇಲೆ ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ನನಗೆ ಯುವಕರ ಮೇಲೆ ಗೌರವ ಇದೆ ಅಂತ CJI ಹೇಳಿದ್ದಾರೆ. ಬಟ್ ಅಷ್ಟೊತ್ತಿಗಾಗಲೇ ಟೈಮ್ ಮೀರಿ ಹೋಗಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ನಿರುದ್ಯೋಗಿ ಯುವಕರನ್ನ ಜಿರಳೆಗಳು ಅಂತ ಕರೆದಿದ್ದಾರೆ. ಇದು ಆಗಿರೋದು ಮೇ 15. ಅದರ ನೆಕ್ಸ್ಟ್ ಡೇ ಮೇ 16 ಅಭಿಜಿತ್ ಅನ್ನೋರು ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಗೂಗಲ್ ಫಾರ್ಮ್ ಲಿಂಕ್ನ ಶೇರ್ ಮಾಡ್ತಾರೆ. ಅದರಲ್ಲಿ CJP ಪಕ್ಷಕ್ಕೆ ನೋಂದಾಯಿಸ್ಕೊಳ್ಳಿ ಅಂತ ಅವರು ಒಂದು ತಮಾಷೆಯಾಗಿ ಒಂದು ಪೋಸ್ಟ್ ಹಾಕ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಈ CJP ಪಕ್ಷಕ್ಕೆ ರಿಜಿಸ್ಟರ್ ಆಗಬಹುದು, ಕಾಕ್ರೋಚ್ ಜನತಾ ಪಾರ್ಟಿಗೆ ರಿಜಿಸ್ಟರ್ ಆಗಬಹುದು ಎನ್ನುವಂಥ ಒಂದು ಪೋಸ್ಟ್ ಅದು. ಆದರೆ ನೋಡ್ತಾ ಇದ್ದಂತೆ, ಅಂದರೆ ಅವರು ತಮಾಷೆಯಾಗಿ ಹಾಕಿದಂತಹ ಪೋಸ್ಟ್ ಅದು, ಬಟ್ ಅದು ನೋಡ್ತಾ ದೇಶಾದ್ಯಂತ ವೈರಲ್ ಆಗಿ ದೊಡ್ಡ ಜನಾಂದೋಲನವಾಗಿ ಅದು ಮಾರ್ಪಟ್ಟಿದೆ. ಒಂದು ಸ್ಟೇಟ್ಮೆಂಟ್ ಇಂದ ಶುರುವಾದಂತಹ ಪಕ್ಷ ಇದು. ಪದಾಂಕಿತ ಹಿರಿಯ ವಕೀಲ ಒಬ್ಬರು ಸ್ಥಾನ ಪಡೆಯೋದಕ್ಕೆ ವಕೀಲರೊಬ್ಬರು ಸಲ್ಲಿಸಿದ ಅರ್ಜಿಯ ವಿಚಾರಣೆಯನ್ನು ನಡೆಸಿದಂತಹ ಜಡ್ಜು ಸ್ಥಾನಕ್ಕಾಗಿ ಆ ವಕೀಲ ಫಾಲೋ ಮಾಡಿದಂತಹ ಮಾರ್ಗದ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ಈ ವೇಳೆ ಕೆಲವು ಯುವಕರು ಜಿರಳೆಗಳಿದ್ದಂತೆ, ಅವರಿಗೆ ಯಾವುದೇ ಉದ್ಯೋಗ ಸಿಗೋದಿಲ್ಲ ಅಥವಾ ವೃತ್ತಿಯಲ್ಲಿ ಯಾವುದೇ ಸ್ಥಾನ ಸಿಗೋದಿಲ್ಲ, ಅಂದ್ರೆ ಅವರಿಗೆ ಪ್ರಮೋಷನ್ ಆಗ್ತಾ ಇರಲ್ಲ, ಹಲವಾರು ವರ್ಷಗಳ ಕಾಲ ಅಲ್ಲೇ ಇರ್ತಾರೆ. ಅಂಥವರು ತಾವೇ ಮಾಧ್ಯಮ ಹಾಗೂ ಸಾಮಾಜಿಕ ಮಾಧ್ಯಮ ಮತ್ತು ಮಾಹಿತಿ ಹಕ್ಕು ಕಾಯ್ದೆ ಅಥವಾ ಈ RTI ಅಥವಾ ಇತರ ಕಾರ್ಯಕರ್ತರಾಗಿ ಸಮಾಜದ ಎಲ್ಲರ ಮೇಲೆಯೂ ಕೂಡ ದಾಳಿ ಮಾಡಿಗೆ ಉದ್ಯೋಗವನ್ನ ಕೊಡಿಸೋದು ಸರ್ಕಾರದ ಜವಾಬ್ದಾರಿ. ಅವರು ಓದಿರ್ತಾರೆ, ಓದದೆ ಸುಮ್ಮನೆ ಮನೇಲಿ ಕುತ್ಕೊಂಡಿದ್ರೆ ಅದು ಓಕೆ, ಬಟ್ ಓದಿರ್ತಾರೆ, ಕ್ವಾಲಿಫಿಕೇಶನ್ ಇರುತ್ತೆ, ಬಟ್ ತಕ್ಕಂತಹ ಕೆಲಸ ಸಿಗ್ತಾ ಇರೋದಿಲ್ಲ. ಅಂಥವರನ್ನ ಈ ರೀತಿ ಕಡೆಗಣಿಸೋದು ಎಷ್ಟು ಸರಿ? ಅವರು ಮುಂದೊಂದು ದಿನ ಫಾರ್ಮ್ನ ಬಿಡ್ತಾರೆ. ಅಭಿಜಿತ್ ಅವರು ತಕ್ಷಣವೇ ಅದರಲ್ಲಿ ಅಂದರೆ ಒಂದು ಪೋಸ್ಟ್ ಮಾಡ್ತಾರೆ, CJP ಪಕ್ಷಕ್ಕೆ ನೀವು ನೋಂದಾಯಿಸ್ಕೊಳ್ಳಿ, ಇವರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಾಕ್ರೋಚ್ಗಳು ಅಂತ, ಹಾಗಾದರೆ ನಾವು ಕಾಕ್ರೋಚ್ಗಳೇ ಸೇರಿಕೊಂಡು ಒಂದು ಪಕ್ಷವನ್ನು ಸೃಷ್ಟಿ ಮಾಡೋಣ, ಅದಕ್ಕೆ ನೀವು ಕೂಡ ಜಾಯಿನ್ ಆಗಬಹುದು ಅಂತ ಒಂದು ಲಿಂಕ್ನ ಹಾಕ್ತಾರೆ. ಇದಾದ ಮೇಲೆ ನೋಡ್ತಾ ಇದ್ದಂತೆ CJP ಪಕ್ಷ ದಿನದಿಂದ ದಿನಕ್ಕೆ ಬೆಳವಣಿಗೆಯನ್ನು ಕಾಣ್ತಾ ಇದೆ. ಇನ್ನು ಯಾರು ಈ ಅಭಿಜಿತ್? ನಾನು ಆಗಲೇ ಹೇಳಿದೆ, ಅಭಿಜಿತ್ ಅವರು ಒಂದು ಲಿಂಕನ್ನು ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಂತ. ಹಾಗಾದರೆ ಈ ಕಾಕ್ರೋಚ್ನ ಅಥವಾ ಕಾಕ್ರೋಚ್ ಪಕ್ಷದ ಸೃಷ್ಟಿಕರ್ತ ಯಾರು? ನೀವು ಅವರ ಫೋಟೋವನ್ನು ನೋಡ್ತಾ ಇದ್ದೀರಾ ತೆರೆ ಮೇಲೆ. ಈ ಕಾಕ್ರೋಚ್ ಪಕ್ಷದ ಸೃಷ್ಟಿಕರ್ತ ಬೇರೆ ಯಾರು ಅಲ್ಲ, ಅವರ ಹೆಸರು ಅಭಿಜಿತ್ ದೀಪ್ಗೆ ಅಂತ. ಹಾಗಾದರೆ ಇವರ ಹಿನ್ನೆಲೆ ಏನು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಯಾರು ಈ ಜಿರಳೆಯ ಸೃಷ್ಟಿಕರ್ತ? ಮೊದಲನೇದಾಗಿ ಇವರು ಮುಂಚೆ ಆಮ್ ಆದ್ಮಿ ಪಕ್ಷದಲ್ಲಿ ಕೆಲಸವನ್ನ ಮಾಡಿರ್ತಾರೆ. ಆಪ್ ಪಕ್ಷದಲ್ಲಿ ಇವರು ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡ್ತಾ ಇದ್ದಂತಹ ಕಾರ್ಯಕರ್ತರು, ಅಂದ್ರೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಇವರು. ಬಟ್ ಅದರಲ್ಲಿ ಒಂದು ಡಿಪಾರ್ಟ್ಮೆಂಟ್, ಸೋಷಿಯಲ್ ಮೀಡಿಯಾ ಡಿಪಾರ್ಟ್ಮೆಂಟ್ನ ಇವರು ಚೂಸ್ ಮಾಡಿರ್ತಾರೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಗೆ ಸಾಕಷ್ಟು
ಎಕ್ಸ್ಪೀರಿಯನ್ಸ್ ಇರುತ್ತೆ, ಅನುಭವ ಇರುತ್ತೆ. ಹೀಗಾಗಿ ಇದು ಇವರಿಗೆ ಈ ರೀತಿಯಾದಂಥ ಒಂದು ಪಕ್ಷವನ್ನು ಕಟ್ಟೋದಕ್ಕೂ ಕೂಡ ಸಹಾಯ ಮಾಡಿದೆ. ಈ ಹಿಂದೆ ಇವರು ಆಮ್ ಆದ್ಮಿ ಪಕ್ಷದ ಮಾಜಿ ಸೋಷಿಯಲ್ ಮೀಡಿಯಾ ಕಾರ್ಯಕರ್ತ ಆಗಿ ಇವರು ಗುರುತಿಸಿಕೊಂಡಿದ್ರು. ಅಭಿಜಿತ್ ದೀಪ್ಕೆ ಅಂತ ಇವರ ಹೆಸರು. ತದನಂತರದಲ್ಲಿ 2020 ದೆಹಲಿ ಚುನಾವಣೆಯಲ್ಲಿ ಕೇಜ್ರಿವಾಲ್ ಗೆಲುವಿಗೆ ಅತ್ಯಂತ ಒಂದು ನಿರ್ಣಾಯಕ ಪಾತ್ರವನ್ನು ಇವರು ಕೂಡ ವಹಿಸಿರ್ತಾರೆ. ಹಾಗೆ ಪ್ರಸ್ತುತ ಅಮೆರಿಕಾದ ಬೋಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಇವರು ಓದ್ತಾ ಇದ್ದಾರೆ. ಈಗ ಅವರು ಭಾರತದಲ್ಲಿ ಇಲ್ಲ, ಬಟ್ ಅವರಿರೋದು ಈಗ ಅಮೆರಿಕಾದಲ್ಲಿ ಕುಳಿತೆ ಈ ರೀತಿ ಒಂದು ಪಕ್ಷವನ್ನು ಇವರು ಸ್ಥಾಪನೆ ಮಾಡಿದ್ದಾರೆ. 2020 ದೆಹಲಿ ಚುನಾವಣೆಯಲ್ಲಿ ಕೇಜ್ರಿವಾಲ್ ಗೆಲುವಿಗೆ ಮೀಮ್ ಪ್ರಚಾರವನ್ನು ನಡೆಸಿದ್ರು. ಸೋಷಿಯಲ್ ಮೀಡಿಯಾ ಮೂಲಕ ಪಬ್ಲಿಸಿಟಿ ಅಥವಾ ಪ್ರಮೋಷನ್ನ ಮಾಡಿರ್ತಾರೆ. ಪ್ರಸ್ತುತ ಅವರು ಅಮೆರಿಕಾದ ಬೋಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದಾರೆ. ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ಅವರು. ಹಾಗೆ ಗೂಗಲ್ ಫಾರ್ಮ್ ಲಿಂಕ್ನ ಇವರು ಶೇರ್ ಮಾಡ್ಕೊಂಡಿದ್ರು. ಹಾಗೆ ಈ ಒಂದು ಡಿಜಿಟಲ್ ಪಕ್ಷ, ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಈ ಪಕ್ಷಕ್ಕೆ ಯಾವುದೇ ಕಚೇರಿ ಇಲ್ಲ, ಏನಿದ್ರು ಕಂಪ್ಲೀಟ್ಲಿ ಇದು ಆನ್ಲೈನ್. ಹೀಗಾಗಿ ಈ ಡಿಜಿಟಲ್ ಪಕ್ಷಕ್ಕೆ ಆಹ್ವಾನವನ್ನು ನೀಡಿದ್ರು ಯುವಕ ಅಭಿಜಿತ್. ಹಾಗೆ ಇಲ್ಲಿ ನೀವು ಗಮನಿಸಬೇಕು, TMC ಸಂಸದರಾದ ಮಹುವಾ ಮೊಯಿತ್ರಾ ಹಾಗೂ ಕೀರ್ತಿ ಆಜಾದ್ ಸೇರಿದಂತೆ ಹಲವರು ಸಾಥ್ ಕೂಡ ಕೊಟ್ಟಿದ್ದಾರೆ ಇವರ ಈ ಹೊಸ ಥಾಟ್ಗೆ. ಅಭಿಜಿತ್ ದೀಪ್ಕೆ ಅವರು ರಾಜಕೀಯ ಹಾಗೂ ಸೋಷಿಯಲ್ ಮೀಡಿಯಾ ರಂಗದಲ್ಲಿ ಇವರೇನು ಹೊಸಬ್ರೇನಲ್ಲ. ಇವರು 2020ರಿಂದ 2023ರವರೆಗೆ ಆಮ್ ಆದ್ಮಿ ಪಕ್ಷದ ಅಧಿಕೃತ ಸೋಷಿಯಲ್ ಮೀಡಿಯಾ ತಂಡದಲ್ಲಿ ಆಕ್ಟಿವ್ ಆಗಿ ಕೆಲಸವನ್ನ ಮಾಡಿದ್ರು. ಆದರೆ ಸದ್ಯ ಇವರು ಇಂಡಿಯಾದಲ್ಲಿ ಇಲ್ಲ, ಅಮೆರಿಕಾದಲ್ಲಿದ್ದಾರೆ. ಪ್ರಸಿದ್ಧ ಬೋಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಸಾರ್ವಜನಿಕ ಸಂಪರ್ಕ ವಿಷಯದಲ್ಲಿ ತಮ್ಮ ಸ್ನಾತಕೋತ್ತರ ಕೋರ್ಸನ್ನು ಮಾಡ್ತಾ ಇದ್ದಾರೆ. ಹಾಗೆ ಕೇವಲ ಜೆನ್ಸಿ ಯುವಕರು ಮಾತ್ರ ಇವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ನಾನು ಆಗಲೇ ಹೇಳಿದೆ, ಇವರಿಗೆ 13 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಅಂತ. ಅಂದರೆ ಕೇವಲ ಯುವಕರು ಮಾತ್ರ ಸಪೋರ್ಟ್ ಮಾಡ್ತಾ ಇಲ್ಲ, ಬೇರೆ ಬೇರೆ ಪಕ್ಷದ ನಾಯಕರು ಅಥವಾ ಪ್ರಭಾವಿಗಳೇನಿದ್ದಾರೆ ಅವರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಈ ಒಂದು ಡಿಜಿಟಲ್ ಪ್ರತಿಭಟನೆಗೆ ತೃಣಮೂಲ ಕಾಂಗ್ರೆಸ್ ಸಂಸದರಾದ ಮಹುವಾ ಮೊಯಿತ್ರಾ ಹಾಗೂ ಕೀರ್ತಿ ಆಜಾದ್ ಸೇರಿದಂತೆ ದೇಶದ ಪ್ರಮುಖ ರಾಜಕೀಯ ನಾಯಕರು ಹಾಗೂ ಪ್ರಭಾವಿಗಳು ಕೂಡ ಬೆಂಬಲವನ್ನು ಸೂಚನೆ ಮಾಡಿದ್ದಾರೆ. ಹಾಗೆ ಇತ್ತೀಚೆಗೆ ಬಂದಿರುವಂತಹ ಒಂದು ಅಪ್ಡೇಟ್ ಪ್ರಕಾರ ರಮ್ಯಾ ಕೂಡ, ನಮ್ಮ ಕನ್ನಡದ ನಟಿ ರಮ್ಯಾ ಕೂಡ ಇವರ ಪಕ್ಷಕ್ಕೆ ಸಾಥ್ ನೀಡಿದ್ದಾರೆ. ಅಂದ್ರೆ ಇದು ಡಿಜಿಟಲಿ ಹೋಗುವಂತಹ ಒಂದು ಪಕ್ಷ ಇದು. ಈ ರೀತಿ ಈ ಪಕ್ಷದ ಸ್ಥಾಪನೆ ಆಗಿದೆ. ಇದರ ಸ್ಥಾಪಕರ ಬಗ್ಗೆಯೂ ಕೂಡ ನೀವು ನೋಡಿದ್ರಿ. ಈಗ ಓಕೆ, ನಾನಾಗಲೇ ಹೆಸರು ಹೇಳಿದೆ, ಕಾಕ್ರೋಚ್ ಜನತಾ ಪಾರ್ಟಿ ಅಂದರೆ ಒಂದು ಜಿರಳೆಗಳ ಪಕ್ಷ ಅಂತ ಕನ್ನಡದಲ್ಲಿ. ಈ ಒಂದು ಹೆಸರು ಎಷ್ಟು ಡಿಫ್ರೆಂಟ್ ಆಗಿದೆಯೋ, ಯುನೀಕ್ ಆಗಿದೆಯೋ, ಇದರ ಟ್ಯಾಗ್ಲೈನ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದೆ. ಈ ಜಿರಳೆಗಳ ಪಕ್ಷ ಅಂತ ಹುಟ್ಕೊಂಡಿದ್ದು ನ್ಯಾಯಾಧೀಶರ ಒಂದು ಸ್ಟೇಟ್ಮೆಂಟ್ನಿಂದ. ಅವರು ಅದೇ ರೀತಿ ಮತ್ತೊಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿರ್ತಾರೆ. ಈ ನಿರುದ್ಯೋಗಿ ಯುವಕರು ಅವರು ಸೋಮಾರಿಗಳು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅವರು ಸ್ವಂತವಾಗಿ ಏನು ಮಾಡೋದಿಲ್ಲ, ಪರಾವಲಂಬಿ ಆಗಿರ್ತಾರೆ, ಸೋಮಾರಿಗಳು ಎನ್ನುವಂಥ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರ್ತಾರೆ. ಅದೇ ವಿಷಯವನ್ನ ಇಟ್ಕೊಂಡು ಇವರು ಈ ಪಕ್ಷಕ್ಕೆ ಒಂದು ಟ್ಯಾಗ್ ಲೈನ್ ಮಾಡಿದ್ದಾರೆ. ಹಾಗಾದ್ರೆ ಏನಿದೆ, ಈಗ ಹೆಸರೇ ಇಷ್ಟು ಡಿಫ್ರೆಂಟ್ ಆಗಿದೆ, ಹಾಗಾದ್ರೆ ಟ್ಯಾಗ್ ಲೈನ್ ಯಾವ ರೀತಿ ಇದೆ ನೋಡ್ತಾ ಹೋಗೋಣ. ಕಾಕ್ರೋಚ್ ಪಾರ್ಟಿಯ ವಿಭಿನ್ನ ಟ್ಯಾಗ್ ಲೈನ್ಸ್ ಯಾವ ರೀತಿ ಇದೆ ಅಂತ ನೋಡೋಣ. ಸೋಮಾರಿಗಳ ಮತ್ತು ನಿರುದ್ಯೋಗಿಗಳ ಧ್ವನಿ ಎನ್ನುವಂಥ ಒಂದು ವಿಶಿಷ್ಟ ಟ್ಯಾಗ್ ಲೈನ್ ಇದೆ. ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗೆ ಒಂದು ರೀತಿ ಟಾಂಟ್ ಮಾಡೋ ರೀತಿ ಇರುವಂಥ ಟ್ಯಾಗ್ ಲೈನ್ ಇದು. ಇದು ಯಾರೆಲ್ಲ ಸೋಮಾರಿಗಳಿದ್ರು, ಯಾರೆಲ್ಲ ನಿರುದ್ಯೋಗಿಗಳಿದ್ರು, ಅವರ ಧ್ವನಿ, ಅವರು ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು, ತಮ್ಮ ಬೇಡಿಕೆಗಳನ್ನು ಅಥವಾ ತಮ್ಮ ಧ್ವನಿಯನ್ನ, ಕೂಗನ್ನ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಹಂಚಿಕೊಳ್ಳಬಹುದು. ಹೀಗಾಗಿ ಒಂದು ವಿಶಿಷ್ಟ ಟ್ಯಾಗ್ ಲೈನ್ ನೀಡಲಾಗಿದೆ. ವ್ಯವಸ್ಥೆಯು ಲೆಕ್ಕ ಹಾಕೋದಕ್ಕೆ ಮರೆತು ಹೋದ ಜನರನ್ನ ನಾವು ಪ್ರತಿನಿಧಿಸ್ತೇವೆ. ಅಂದ್ರೆ ನೆಗ್ಲೆಕ್ಟ್ ಮಾಡ್ತಾರೆ. ಈ ರೀತಿ ಇಡೀ ವ್ಯವಸ್ಥೆಯ ಕಣ್ಣಿಗೆ ನಾವು ಕಾಣಿಸ್ತಾ ಇಲ್ಲ, ಯಾಕಂದ್ರೆ ನಾವು ನಿರುದ್ಯೋಗಿಗಳು, ನಮಗೆ ಕೆಲಸ ಇಲ್ಲ. ಹೀಗಾಗಿ ಇಡೀ ವ್ಯವಸ್ಥೆಯೇ ನಮ್ಮನ್ನ ಮರ್ತಿದೆ. ಸೊ ನಾವು ಬದುಕಿದೀವಿ, ಆದರೆ ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಸಿಚುವೇಶನ್ ನಮ್ದಾಗಿದೆ. ಇಡೀ ವ್ಯವಸ್ಥೆ ನಮ್ಮನ್ನ ಕೌಂಟ್ ಮಾಡೋದಕ್ಕೆ, ಕನ್ಸಿಡರ್ ಮಾಡೋದಕ್ಕೇನೆ ಮರೆತು ಹೋದ ಜನರು ಯಾರೆಲ್ಲ ಇದ್ದಾರೆ ಅವರನ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇದು ಕೇವಲ ಒಂದು ಮೀಮ್ ಮಾತ್ರ ಅಲ್ಲ, ಇದು ಜೆನ್ಸಿ ಯುವಕರ ಒಂದು ಶಕ್ತಿಶಾಲಿ ಡಿಜಿಟಲ್ ಪ್ರೊಟೆಸ್ಟ್ ಅಂತ ಹೇಳ್ತಾ ಹೋಗ್ಬೋದು. ಯಾಕಂದರೆ ಈ ಪಕ್ಷಕ್ಕೆ ಯಾವುದೇ ಕಚೇರಿ ಇಲ್ಲ ಅಥವಾ ದೊಡ್ಡ ದೊಡ್ಡ ಧ್ವಜಗಳಿಲ್ಲ, ಯಾವುದೇ ರೀತಿ ಪ್ರಮೋಷನ್ ಇಲ್ಲ. ಆದರೆ ಇವರ ಟ್ಯಾಗ್ ಲೈನ್, ಮೊದಲನೇದಾಗಿ ಅವರ ಹೆಸರೇ ಎಲ್ಲರನ್ನ ಅಟ್ರಾಕ್ಟ್ ಮಾಡಿತ್ತು. ಆಮೇಲೆ ನೋಡ್ತಾ ಹೋಗೋದಾದರೆ ಅವರ ಟ್ಯಾಗ್ ಲೈನ್ಗಳು ಇಡೀ ವ್ಯವಸ್ಥೆಯನ್ನೇ ನಡುಗಿಸುವಂತಿವೆ. ಯಾಕಂದರೆ ನಾನು ಆಗಲೇ ಹೇಳಿದೆ, ನಾವು ಸೋಮಾರಿಗಳ ಮತ್ತು ನಿರುದ್ಯೋಗಿಗಳ ಧ್ವನಿ ಅಂತ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದೆ ಈ ಕಾಕ್ರೋಚ್ ಪಡೆ.
ವ್ಯವಸ್ಥೆ ಯಾವ ಜನರನ್ನ ಕನ್ಸಿಡರೇ ಮಾಡಿಲ್ಲ, ಅವರಿಗೆ ಬೆಲೆನೇ ಕೊಡೋದಿಲ್ಲ. ಕೆಲಸ ಇಲ್ಲ ಅಂತ ಅಂದರೆ ಯಾರು ಕೂಡ ಬೆಲೆ ಕೊಡೋದಿಲ್ಲ. ಹೀಗಾಗಿ ಅಂಥವರ ಪರ ನಾವಿದ್ದೇವೆ, ಅಂಥವರ ಧ್ವನಿ ನಾವು ಅಂತ ಟ್ಯಾಗ್ಲೈನ್ ಕೊಟ್ಟಿದೆ. ಇದೊಂದು ರೀತಿ ದಿಟ್ಟ ಮಾತು ಅಂತಾನೆ ಹೇಳ್ಬೋದು. ಹಾಗೆ ಇದು ಏನೋ ಒಂದು ರೀತಿ ತಮಾಷೆ, ಒಂದು ಟ್ರೋಲ್ ಅಂತ ಅಂದ್ಕೊಂಡ್ರೆ ಖಂಡಿತವಾಗಿಯೂ ತಪ್ಪು. ಏಕೆಂದರೆ ಇದು ಇವತ್ತಿನ ಜೆನ್ಜಿ ಯುವಕರ ಶಕ್ತಿಶಾಲಿ ಡಿಜಿಟಲ್ ಪ್ರೊಟೆಸ್ಟ್ ಅಂತ ಕೂಡ ಇವರು ಟ್ಯಾಗ್ ಲೈನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇದನ್ನು ಸುಮ್ಮನೆ ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಜೆನ್ಜಿಗಳನ್ನು ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ನೆರೆಯ ರಾಷ್ಟ್ರಗಳಲ್ಲಿ ಯಾವೆಲ್ಲ ರೀತಿ ಹಿಂಸಾಚಾರಗಳು ನಡೆದಿದ್ವು, ಯಾವಾಗ ಜೆನ್ಜಿ ಯುವಕರು ಸಿಡಿದೇಳ್ತಾರೆ ಆಗ ಏನೆಲ್ಲ ಆಗುತ್ತೆ, ಇಡೀ ವ್ಯವಸ್ಥೆಯ ಬುಡಮೇಲಾಗುವಂಥ ಸಿಚುವೇಶನ್ ಬರುತ್ತೆ. ಹೀಗಾಗಿ ಇದನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಓಕೆ, ಒಂದು ಪಕ್ಷ ಸ್ಥಾಪನೆ ಆಯಿತು, ಒಂದು ಹೆಸರು ಬಂತು, ಟ್ಯಾಗ್ಲೈನ್ ಬಂತು, ಇಷ್ಟೇ ಜನರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಸಾಕಾಗೋದಿಲ್ಲ. ಯಾಕಂದರೆ ಈ ರೀತಿ ಸಾವಿರಾರು ಆಗುತ್ತೆ. ಅದರ ಪ್ರಣಾಳಿಕೆಗಳು, ಅಜೆಂಡಾ ಏನಿದೆ, ಆ ಪ್ರಣಾಳಿಕೆಯನ್ನು ನೋಡಿ ಎಲ್ಲರೂ ಇಷ್ಟಪಟ್ಟು ಈ ಕಡೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಹಾಗಾದರೆ CJPಯ ವಿಭಿನ್ನ ಪ್ರಣಾಳಿಕೆಯಲ್ಲಿ ಏನೆಲ್ಲ ಇದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಪಕ್ಷದಿಂದ ಪಕ್ಷಕ್ಕೆ ಯಾರೆಲ್ಲ ಜಿಗಿತಾರೆ ಕಪ್ಪೆ ಥರ, ಅವರನ್ನ ಪಕ್ಷದಿಂದ ಪಕ್ಷಕ್ಕೆ ಜಿಗಿಯುವಂತಹ ಶಾಸಕ ಹಾಗೂ ಸಂಸದರಿಗೆ 20 ವರ್ಷ ನಿಷೇಧವನ್ನ ಹೇರಲಾಗುತ್ತೆ. ಕಾರ್ಪೊರೇಟ್ ಅಂದರೆ ಈ ಅಂಬಾನಿ ಅದಾನಿ ಒಡೆತನದ ಮಾಧ್ಯಮಗಳೇನಿರುತ್ತೆ, ಮೀಡಿಯಾ ಲೈಸೆನ್ಸ್ ಕಂಪ್ಲೀಟ್ ಆಗಿ ರದ್ದು ಮಾಡಲಾಗುತ್ತೆ. ದೇಶದ ಪ್ರತಿಯೊಬ್ಬ ನಿರುದ್ಯೋಗಿ ಯುವಕನಿಗೂ ಉದ್ಯೋಗದ ಗ್ಯಾರಂಟಿಯನ್ನ ಇವರ ಪ್ರಣಾಳಿಕೆಯಲ್ಲಿ ನೀಡಲಾಗಿದೆ. ಯುವಕರ ಧ್ವನಿಯನ್ನ ಹತ್ತಿಕ್ಕುವ ಸಾಂಸ್ಥಿಕ ಭ್ರಷ್ಟಾಚಾರಕ್ಕೆ ಕಂಪ್ಲೀಟ್ ಆಗಿ ಮುಕ್ತಿಯನ್ನ ನೀಡೋದು ಇವರ ಮೇನ್ ಗುರಿಯಾಗಿದೆ. ಹಾಗೆ ದೇಶದ ಸಂಸತ್ನಲ್ಲಿ ಮಹಿಳೆಯರಿಗೆ ಕಡ್ಡಾಯವಾಗಿ ಒಂದು 50% 50% ಮೀಸಲಾತಿ ನೀಡಬೇಕು, ರಿಸರ್ವೇಷನ್ ನೀಡಬೇಕು ಅನ್ನೋದು ಪ್ರಮುಖ ವಿಷಯ. ಹಾಗೆ ಅಕಸ್ಮಾತ್ ವ್ಯಾಲಿಡ್ ವೋಟ್ಸ್, ಮಾನ್ಯವಾದ ಮತ, ಅದನ್ನು ಡಿಲೀಟ್ ಮಾಡಿದರೆ, ಯಾಕಂದರೆ ಒಂದೊಂದು ವೋಟ್ ಕೂಡ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತು. ಒಂದು ವೋಟ್ ಮೇಲೆ ಆ ಇಡೀ ದೇಶದ ಭವಿಷ್ಯ ಅಥವಾ ರಾಜ್ಯದ ಭವಿಷ್ಯ ನಿಂತಿರುತ್ತೆ. ಹೀಗಾಗಿ ವ್ಯಾಲಿಡ್ ವೋಟ್, ಒಂದು ವ್ಯಾಲಿಡ್ ವೋಟ್ ಡಿಲೀಟ್ ಆದರೂ ಕೂಡ ಮುಖ್ಯ ಚುನಾವಣಾ ಆಯುಕ್ತರನ್ನ ಅರೆಸ್ಟ್ ಮಾಡಬೇಕಾಗತ್ತೆ. ಬಟ್ ಆಲ್ರೆಡಿ ಏನು ನಡೀತಾ ಇದೆ, ಏನೆಲ್ಲ ಅಕ್ರಮಗಳಾದರೂ ಕೂಡ ಎಲ್ಲರೂ ಬಚಾವಾಗಿ ಬರ್ತಾರೆ, ಅರೆಸ್ಟ್ ಮಾಡ್ತಾರೆ, ಬೇಲ್ ಮೇಲೆ ಹೊರಗಡೆ ಬರ್ತಾರೆ. ಈ ರೀತಿ ಅವರ ತಲೆದಂಡ ಆಗೋದು ತುಂಬ ಕಮ್ಮಿ. ಆದರೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಡಿಲೀಟ್ ಮಾಡಿದರೆ ಅವರನ್ನ ಮುಖ್ಯ ಚುನಾವಣಾ ಆಯುಕ್ತರೇನಿದ್ದಾರೆ ಅವರನ್ನೇ ಅರೆಸ್ಟ್ ಮಾಡಬೇಕು. ಹಾಗೆ ಯಾವುದೇ ಮುಖ್ಯ ನ್ಯಾಯಮೂರ್ತಿಗಳಿಗೆ ನಿವೃತ್ತಿಯ ನಂತರ ರಾಜ್ಯಸಭೆಗೆ ನೇಮಕ ನಿರ್ಬಂಧ. ಡೈರೆಕ್ಟ್ ಆಗಿ ರಾಜ್ಯಸಭೆಗೆ ಅವರನ್ನ ಎಲೆಕ್ಟ್ ಅಥವಾ ಕರ್ಕೊಂಡು ಹೋಗೋ ಹಾಗೆ ಇಲ್ಲ. ಅದನ್ನು ಅವರು ಈ ಒಂದು ಪ್ರಣಾಳಿಕೆಯಲ್ಲಿ ಎತ್ತಿ ಹಿಡಿದಿದ್ದಾರೆ. ಈ ಒಂದಿಷ್ಟು ವಿಷಯಗಳು ಜೆನ್ಜಿ ಯುವಕರನ್ನ ಅಟ್ರಾಕ್ಟ್ ಮಾಡಿದೆ. ಯಾಕಂದರೆ ಸಾಕಷ್ಟು ಒಳ್ಳೊಳ್ಳೆ ಪಾಯಿಂಟ್ಸ್ಗಳು ಕೂಡ ಇದೆ. ಇಷ್ಟು ವರ್ಷಗಳ ಕಾಲ ನಮ್ಮ ಆಡಳಿತ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷಗಳು ಆಡಳಿತದಲ್ಲಿದ್ದಾಗಲೂ ಕೂಡ ಯಾವೆಲ್ಲ ವ್ಯವಸ್ಥೆಯನ್ನು ತಂದಿರಲಿಲ್ವೋ ಅವೆಲ್ಲ ವಿಷಯಗಳನ್ನು ಈ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ. ಹೀಗಾಗಿ ಇದು ಸಾಕಷ್ಟು ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಜೊತೆಗೆ ಇಷ್ಟು ಸುನಾಮಿ ಥರ ಬಂತು ಈ ಒಂದು ಪಕ್ಷ, ಆದರೆ ಈ ಒಂದು ಪಕ್ಷದ ಅಬ್ಬರಕ್ಕೆ ಸದ್ಯ ಬ್ರೇಕ್ ಬಿದ್ದಿದೆ. ಹಾಗಾದರೆ ಏನಾಗಿದೆ? ಈ ಪಕ್ಷ ಇಷ್ಟು ಕಡಿಮೆ ಟೈಮಲ್ಲಿ ಎಲ್ಲರನ್ನ ರೀಚ್ ಆಗಿರೋದು ನೋಡಿ ಕೇಂದ್ರ ಸರ್ಕಾರದ ಕಣ್ಣು ಬಿತ್ತ ಈ ಪಕ್ಷದ ಮೇಲೆ. ನೋಡ್ತಾ ಹೋಗೋಣ. CJB ಅಬ್ಬರಕ್ಕೆ ಬ್ರೇಕ್, ಎಕ್ಸ್ ಖಾತೆಯನ್ನು ಸಸ್ಪೆಂಡ್ ಮಾಡಲಾಗಿದೆ. ನೀವೇನಾದರೂ ಹೋಗಿ ಈಗ ಟ್ವಿಟರ್ನಲ್ಲಿ ಹುಡುಕಿದ್ರೆ ನಿಮಗೆ ಆ ಖಾತೆ ಸಿಗೋದಿಲ್ಲ, ಅಥವಾ ಫೇಸ್ಬುಕ್ಗೆ ಹೋಗಿ ಹುಡುಕಿದ್ರೂ ಕೂಡ ನಿಮಗೆ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥ ಪಕ್ಷ ಸಿಗೋದಿಲ್ಲ. ಖಾತೆಯನ್ನು ಸಸ್ಪೆಂಡ್ ಮಾಡಲಾಗಿದೆ. ಹಾಗಾದರೆ ಈ ಒಂದು ಪಕ್ಷದ ಅಬ್ಬರಕ್ಕೆ BJP ಹೆದರ್ತಾ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಅಧಿಕೃತ ಎಕ್ಸ್ ಖಾತೆಯನ್ನು ಸದ್ಯ ತಡೆ ಹಿಡಿಯಲಾಗಿದೆ. ಹಾಗೆ ಕೇವಲ ಒಂದೇ ವಾರದಲ್ಲಿ 6 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಗಳಿಸಿದಂತಹ CJP ಅಕೌಂಟ್ ಇದೀಗ ಬ್ಲಾಕ್ ಆಗಿದೆ. ಎಲ್ಲೂ ಕೂಡ ನಿಮಗೆ ಸಿಗೋದಿಲ್ಲ. ಅಂದರೆ ಇದು ಮತ್ತಷ್ಟು ಜನರನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಆಡಳಿತ ಪಕ್ಷ ಹೆದರ್ತಾ, ಹೀಗಾಗಿ ಇದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡೋದಕ್ಕೆ ಮುಂದಾದ್ರ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಇನ್ಸ್ಟಾಗ್ರಾಮ್ ಖಾತೆಯನ್ನ ಹ್ಯಾಕ್ ಮಾಡೋದಕ್ಕೆ ಪ್ರಯತ್ನ ನಡೀತಾ ಇದೆ ಎನ್ನುವಂಥ ಆರೋಪವನ್ನ ಸ್ವತಃ ಈ ಪಕ್ಷದ ಸಂಸ್ಥಾಪಕರು ಮಾಡ್ತಿದ್ದಾರೆ. ಇನ್ಸ್ಟಾಗ್ರಾಮ್ ಖಾತೆಯನ್ನ ಹ್ಯಾಕ್ ಮಾಡೋದಕ್ಕೆ ಪ್ರಯತ್ನ ನಡೀತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲೂ ಕೂಡ 13 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಹೀಗಾಗಿ ಈ ಬಗ್ಗೆ ಒಂದು ಆರೋಪವನ್ನು ಕೂಡ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಅವರು ಮಾಡಿದ್ದಾರೆ. ಹಾಗೆ ಯಾವಾಗ ಏನಾದರೂ ಒಂದು ರೆವಲ್ಯೂಷನ್ ಆಗಬೇಕು ಅಥವಾ ಒಂದು ಕ್ರಾಂತಿ ಆಗಬೇಕು, ಏನಾದರೂ ಒಂದು ಚೇಂಜ್ ಆಗಬೇಕು, ಒಳ್ಳೇದಾಗಬೇಕು ಅಂತ ಅಂದರೆ ನಮ್ಮ ಸುತ್ತಮುತ್ತಲಿನ ವ್ಯವಸ್ಥೆ ನಮ್ಮನ್ನು ಹತ್ತಿಕ್ಕುತ್ತೆ.
ಆದರೂ ಕೂಡ ನಾವು ಸೋಲೋದಿಲ್ಲ, ಈ ಪ್ರತಿಭಟನೆ ನಿಲ್ಲೋದಿಲ್ಲ, ನಾವು ಮುಂದೆ ಬಂದೇ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಈ ಜೆನ್ಜಿ ಅಂತ ಅಂದರೆ ನಮಗೆ ನೆನಪಾಗೋದು, ನಾನು ಆಗಲೇ ಹೇಳ್ದಾಗೆ ನಮ್ಮ ನೆರೆಯ ರಾಷ್ಟ್ರಗಳಲ್ಲಿ ಆದಂತಹ ಪ್ರತಿಭಟನೆಗಳು, ಯಾವ ರೀತಿ ಜೆನ್ಜಿ ಕಿಚ್ಚು ಇತ್ತು ಅಂತ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಬಾಂಗ್ಲಾದೇಶ ಆಗಿರ್ಬೋದು ಅಥವಾ ನೇಪಾಳದಲ್ಲಿ ಅಲ್ಲಿನ ವ್ಯವಸ್ಥೆಯನ್ನು ವಿರೋಧಿಸಿ ಅಲ್ಲಿರುವಂಥ ಯುವಕರು ಸಿಡಿದೆದ್ದಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ಅಲ್ಲಿರುವಂಥ ಆಡಳಿತ ವ್ಯವಸ್ಥೆಯನ್ನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ರು. ಯಾರನ್ನೂ ಕೂಡ ಲೆಕ್ಕಿಸಲಿಲ್ಲ. ಅಲ್ಲಿರುವಂಥ ಪ್ರಭಾವಿ ನಾಯಕರು ಅಥವಾ ಅಲ್ಲಿ ಯಾರೆಲ್ಲ ಇದ್ರು ಅವರನ್ನ ಆ ದೇಶದಿಂದ ಒದ್ದು ಹೊರಗಡೆ ಓಡಿಸಿದ್ರು. ಅಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿತ್ತು ಆ ಜೆನ್ಜಿ ಹೋರಾಟ. ಅದೇ ರೀತಿ ಆಗುತ್ತಾ ಬಾಂಗ್ಲಾ ಹಾಗೂ ನೇಪಾಳ ರೀತಿ ಜೆನ್ಜಿ ಕ್ರಾಂತಿಯ ಹುನ್ನಾರನ ಇದು? ಅಂದರೆ ಮುಂದೊಂದು ದಿನ ಈ ರೀತಿ ಆಗಲಿ ಅಂತಾನೆ ಈ ರೀತಿ ಮಾಡ್ತಾ ಇದ್ದಾರಾ? ಅಮೇರಿಕಾದಲ್ಲಿ ಕುತ್ಕೊಂಡು ನಮ್ಮ ದೇಶದ ವ್ಯವಸ್ಥೆಯನ್ನು ಬದಲಿಸೋದಕ್ಕೆ ಈ ರೀತಿ ಪ್ಲಾನ್ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋದಾದ್ರೆ, ಕಾಕ್ರೋಚ್ ಜನತಾ ಪಾರ್ಟಿಗೆ AAP ಲಿಂಕ್ ಇದೆಯಾ? ಹಾಗಾಗಿ ಬಾಂಗ್ಲಾ ಹಾಗೂ ನೇಪಾಳ ರೀತಿ ಜೆನ್ಜಿ ಕ್ರಾಂತಿಗೆ ಹುನ್ನಾರ ನಡೀತಾ ಇದೆ. ಇದಕ್ಕೆ ಒಂದು ಮೇನ್ ರೀಸನ್, ಈ ಡೌಟ್ ಬರೋದಕ್ಕೆ ಒಂದು ಮೇನ್ ರೀಸನ್ ಅಂದರೆ ಇವರು ಈ ಹಿಂದೆ AAPಯಲ್ಲಿ ಗುರುತಿಸಿಕೊಂಡಿದ್ರು. ಅಲ್ಲಿ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ಆಗಿ ಇವರು ಗುರುತಿಸಿಕೊಂಡಿದ್ರು. ಆ ಎಕ್ಸ್ಪೀರಿಯನ್ಸ್, ಹಾಗೆ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಅದನ್ನು ಬಳಸ್ಕೊಂಡು ಈಗ ಹೊಸ ಪಕ್ಷವನ್ನು ಡಿಜಿಟಲಿ ಕಟ್ಟಿದ್ದಾರೆ. ಹಾಗಾಗಿ ಮುಂದೆ ಒಂದು ಹೋರಾಟವನ್ನು, ಆಡಳಿತ ಪಕ್ಷದ ವಿರುದ್ಧ ಒಂದು ಭಯಾನಕ ಅಥವಾ ಭಯಂಕರ ಹೋರಾಟವನ್ನು ಮಾಡೋದಕ್ಕೆ ಹುನ್ನಾರ ನಡೀತಾ ಇದೆಯಾ? ಆಪ್ ಪಕ್ಷದ ಡಿಜಿಟಲ್ ತಂತ್ರಗಾರಿಕೆ ಅಡಗಿದೆಯಾ ಅಥವಾ ಇದಕ್ಕೆ ವಿರೋಧ ಪಕ್ಷಗಳ ಪರೋಕ್ಷ ಬೆಂಬಲ ಕೂಡ ಇದೆಯಾ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇದಕ್ಕೆ ಮತ್ತೊಂದು ಮೇನ್ ಕಾರಣ ಅಂದರೆ ತೃಣಮೂಲ ಕಾಂಗ್ರೆಸ್ TMC ನಾಯಕರು ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸಿರೋದು ಈ ಸಂಶಯಕ್ಕೆ ಪುಷ್ಟಿಯನ್ನು ನೀಡ್ತಾ ಇದೆ. ಹಾಗೆ ಡಿಜಿಟಲ್ ವೇದಿಕೆಗಳ ಅಡಿಯಲ್ಲಿ ಒಂದಾಗ್ತಾ ಇರೋದು ಭವಿಷ್ಯದ ರಾಜಕೀಯ ಬದಲಾವಣೆಯ ದಿಕ್ಸೂಚಿ ಅಂತಲೇ ಹೇಳ್ಬೋದು. ಅಂದರೆ ನಾನು ಆಗಲೇ ಹೇಳ್ದಾಗೆ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಸಾಕಷ್ಟು ವಿಷಯಗಳು ಟ್ರೆಂಡಿಂಗ್ ಆಗ್ತಾನೆ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ನಾವು ನೋಡ್ತಾನೆ ಇರ್ತೀವಿ. ಇವತ್ತು ಸಿಕ್ಕಾಪಟ್ಟೆ ಫೇಮಸ್ ಆಗಿರ್ತಾರೆ, ಆದರೆ ಮಾರನೇ ದಿನ ಅವರ ಹೆಸರು ಕೂಡ ಇರೋದಿಲ್ಲ. ಆ ರೀತಿ ಈ ಪಕ್ಷ ಆಗುತ್ತಾ ಅಥವಾ ಒಂದು ಹೊಸ ಇತಿಹಾಸವನ್ನೇ ಬರೆಯುತ್ತಾ, ಎಲ್ಲವೂ ಕೂಡ ಇನ್ನಷ್ಟೇ ನಾವು ಕಾದು ನೋಡಬೇಕಿದೆ.